ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಾವು ಉತ್ಪಲ ಆಯುರ್ಧಾಮ ಅಲ್ಲಿ ನಾಡಿ ಚಿಕಿತ್ಸಾ ಅನ್ನೋ ಶಿಬಿರ ಏರ್ಪಡಿಸಿದ್ವಿ. ಅದಕ್ಕೆ ಡಾಕ್ಟರ್ ವಿಶ್ವನಾಥ್ ಸರ್ ಅವರು ಭಾಗಿಯಾಗಿದ್ದರು. ಅವರ ಅನುಭವವನ್ನು ತಿಳ್ಕೊಳ್ಳೋಣ. ಸರ್ ಹೇಳಿ, ಹೆಂಗಿತ್ತು ಅನುಭವ? ನಾಡಿ ಶಿಬಿರ ಅನುಭವ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೊದಲು ನಾಡಿ ಶಿಬಿರಕ್ಕೆ ನಾನು ಬರಬೇಕು ಅಂತ ಅಂದ್ಕೊಂಡಾಗ ನಾಡಿ ಶಿಬಿರ ನಾಡಿ ಪರೀಕ್ಷೆ ಯಾಕೆ ಕಲಿಬೇಕು ಅಂತ ನಾನು ಮೊದಲು ಯೋಚನೆ ಮಾಡಿದೆ. ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ, ನಮ್ಮ ಆಸ್ಪತ್ರೆಯಲ್ಲಿ ಬರೋ ರೋಗಿಗಳಿಗೆ ಕೂಡ ಅನುಕೂಲ ಆಗುತ್ತೆ. ಕಡಿಮೆ ವೆಚ್ಚದಲ್ಲಿ ನಾವು ಅವರಿಗೆ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲದೇ ನಾಡಿ ಪರೀಕ್ಷೆಯಲ್ಲೇ ಎಲ್ಲವನ್ನು ನಾವು ತಿಳ್ಕೊಬೋದು ಅನ್ನೋದು ನಂಗೆ ಗೊತ್ತಿತ್ತು. ಹಾಗಾಗಿ ಈ ಶಿಬಿರಕ್ಕೆ ಬಂದೆ ನಾನು. ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು, ನಾಡಿ ಶಿಬಿರದ ನಮ್ಮ ಗುರುಗಳು ಬಂದು ಡಾಕ್ಟರ್ ಮಹೇಶ್ ಕೃಷ್ಣಮೂರ್ತಿ ಸರ್ ಅಂತೇಳಿ. ಸೊ ಅವರ ಅನುಭವ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅವ್ರು ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರು. ನಾಡಿ ಹೇಗೆ ಪರೀಕ್ಷೆ ಮಾಡಬೇಕು, ನಾಡಿಯನ್ನು ಹೇಗೆ ಇಟ್ಕೋಬೇಕು, ಸೊ ಅದರಿಂದ ಏನೇನು ಉಪಯೋಗ ಆಗುತ್ತೆ, ವಿಕೃತಿ ಪರೀಕ್ಷೆ ಹೇಗಾಗುತ್ತೆ, ದೋಷಗಳಿಂದ ನಾವು ಹೇಗೆ ತಿಳ್ಕೊಬೋದು ಅಂತೇಳಿ. ಸೊ ನಾಡಿ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಕಲಿಸಿದ್ರು. ಅದನ್ನು ನಾವು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದೀವಿ. ಮುಂದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮ್ಗೆ ಹಲವಾರು ಅನುಭವಗಳಾಯಿತು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಒಬ್ಬ ಹುಡುಗನ ನಾಡಿ ಪರೀಕ್ಷೆ ಮಾಡಿದಾಗ ಅವನ ಮನಸ್ಸಲ್ಲಿ ಏನಿತ್ತು ಅನ್ನೋ ತೊಂದರೆ ಕೂಡ ಗುರುಗಳು ಹೇಳಿದರು. ಅವನ ಮನಸ್ಸಲ್ಲಿ ಏನು ನಡೀತಿತ್ತು ಅನ್ನೋದು ಕೂಡ ಪ್ರಾಕ್ಟಿಕಲಾಗಿ ಹೇಳಿದರು. ಅವನು ಕೂಡ ಒಪ್ಕೊಂಡ. ಆವಾಗ ನಮ್ಗೆ ತುಂಬ ಆಶ್ಚರ್ಯ ಆಯಿತು. ಸೊ ಅವರ ದೇಹದ ಪ್ರಕೃತಿ ಮಾತ್ರ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ವಿ, ಮಾನಸಿಕ ಸ್ಥಿತಿ ಕೂಡ ಇದರಲ್ಲಿ ಅರಿವಾಗುತ್ತೆ ಅನ್ನೋದನ್ನು ನಮಗೆ ಗುರುಗಳು ತಿಳಿಸ್ಕೊಟ್ರು. ಅದೊಂದು ದೊಡ್ಡ ಅನುಭವನೇ ಹೇಳ್ಬೋದು. ಅದಾದಮೇಲೆ ಒಬ್ಬ ಲೇಡಿ ಪೇಷಂಟ್ ಬಂದಿದ್ದರು. ಆ ಲೇಡಿ ಪೇಷಂಟು ಕೂಡ ಅವರಿಗೆ ನಂಬಿಕೆ ಇರಲಿಲ್ಲ. ಮೊದಲು ಬಂದಾಗ ಗುರುಗಳು ಒಂದು ದಾರ ಕಟ್ಬಿಟ್ಟು ನಾಡಿ ಪರೀಕ್ಷೆ ಮಾಡಿದರು. ನಾನು ಇದನ್ನು ಆ್ಯಕ್ಚುಲಿ ಮೊದಲು ಒಂದು ಸರಿ ಕೇಳಿದ್ದೆ. ಮಹಾರಾಜರು ಆಸ್ಥಾನದಲ್ಲಿ ನಾಡಿ ವೈದ್ಯರು ಬಂದುಬಿಟ್ಟು ಅಲ್ಲಿ ಮಹಾರಾಣಿಗೆ ನಾಡಿ ಪರೀಕ್ಷೆ ಮಾಡಬೇಕು ಅಂತಂದರೆ ಅವಾಗ ಹಂಗೆ ಅವಕಾಶ ಇರಲಿಲ್ಲ ಡೈರೆಕ್ಟಾಗಿ ಮುಟ್ಲಿಕ್ಕೆ. ದಾರ ಕಟ್ಬಿಟ್ಟು ಪರೀಕ್ಷೆ ಮಾಡ್ತಿದ್ರು ಅಂತ. ಅದನ್ನು ಇಲ್ಲಿ ನಾನು ಸ್ವತಃ ನೋಡಿದ ತಕ್ಷಣ ತುಂಬ ಆಶ್ಚರ್ಯ ಆಯ್ತು. ಇದು ಹೇಗೆ ಹೇಳ್ತಾರೆ, ಇದು ನಿಜಾನಾ ಅಂತ. ಆಮೇಲೆ ಆ ಲೇಡಿಗೆ ಪರೀಕ್ಷೆ ಮಾಡಿ ಪ್ರತಿಯೊಂದನ್ನು ಕೂಡ ಅವರು ಗುರುಗಳು 10 ನಿಮಿಷದಲ್ಲಿ ತಿಳಿಸ್ಕೊಟ್ರು. ಅವರು ಪ್ರತಿಯೊಂದನ್ನು ಒಪ್ಕೊಂಡ್ರು. ನನ್ನ ಜೀವನದಲ್ಲಿ ಹೀಗೆ ನಡೀತಿದೆ, ನನಗೆ ಏನೇನು ಆಗ್ತಿದೆ, ನನ್ನ ದೇಹದಲ್ಲಿ ಏನೇನು ತೊಂದರೆ ಆಗ್ತಿದೆ, ಏನೇನು ವಿಕೃತಿ ಆಗಿದೆ ಅನ್ನೋದನ್ನು ಅವರು ಎಲ್ಲವನ್ನೂ ಒಪ್ಕೊಂಡ್ರು. ಅವಾಗ ನಮ್ಗೆ ತುಂಬಾ ಆಶ್ಚರ್ಯ ಆಯಿತು. ಇದು ನಿಜ, ನಮ್ಮ ಮುಂದೆ ನಡೀತಾ ಇರೋದು, ಇದೇ ಕನಸ ಅಂತ ಒಂದು ಸರಿ ಅನಿಸಿತು. ಸೊ ಇಷ್ಟು ಒಳ್ಳೆಯ ಅನುಭವ ಸಿಗೋದು ಎಲ್ಲೂ ಸಾಧ್ಯ ಇಲ್ಲ. ಇದು ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಒಂದು ಒಳ್ಳೆಯ ಅವಕಾಶ ಹಾಗೂ ನನ್ನ ಪುಣ್ಯನೇ ಅಂತ ಅನ್ಕೋಬೋದು. ಈ ಥರ ನಾಡಿ ಪರೀಕ್ಷೆಯನ್ನು ಯಾರೇ ಕಲಿಯೋಕ್ಕೆ ಇಷ್ಟ ಇದ್ದರೂ ಕೂಡ ಖಂಡಿತ ಇಲ್ಲಿ ಬಂದು ಕಲಿಬೋದು. ಅವ್ರಿಗೂ ಕೂಡ ಈ ಅನುಭವ ಖಂಡಿತ ಆಗುತ್ತೆ. ಇದಕ್ಕೆ ನಾನು ಉತ್ಪಲ ಆಯುರ್ಧಾಮ ಹಾಸ್ಪಿಟ್ಲ್ ಅವರಿಗೆ ಹಾಗೂ ನಮ್ಮ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.